ಬಹುದೊಡ್ಡ ದಂಗೆ ಕಾಂಗ್ರೆಸ್ನಲ್ಲಿ ಆಗುತ್ತಾ? ಕಾರಣ ಇಷ್ಟೇ. ಖುದ್ದು ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಒಂದು ಹೇಳಿಕೆ, ಯಾಕಂದರೆ ಅವರೇ ಹೇಳಿದ್ದಾರೆ, ಒಂದು ಸುಳಿವನ್ನು ಕೊಟ್ಟಿದ್ದಾರೆ. 6-9 ಈ 2 ದಿನಾಂಕಗಳವರೆಗೆ ಸಹನೆ, ತಾಳ್ಮೆ, ಸಂಯಮದಿಂದ ಕಾಯ್ತಾರೆ ಡಿ ಕೆ ಶಿವಕುಮಾರ್ ಅವರ ಬಣ. ಯಾಕೆ? ಡಿ ಕೆ ಶಿವಕುಮಾರ್ ಅವರೇ ಹೇಳ್ತಾರೆ, ಅವರದ್ದೇ ಕ್ಷೇತ್ರದ ಜನ, ಒಬ್ಬ ಶಾಸಕನನ್ನು ಮೆನ್ಷನ್ ಮಾಡಿ ಅವರದ್ದೇ ಕ್ಷೇತ್ರದ ಜನ ಅವನಿಗೆ ಹೊಡಿಬಹುದು, ಆ ಕಾರಣಕ್ಕೋಸ್ಕರ ಆತ ಮಾತಾಡ್ತಿದ್ದಾನೆ. ಯಾಕೆ ಮೆಸೇಜ್ ಕೊಟ್ಟರು? ಯಾರ ಬಗ್ಗೆ? ಇಕ್ಬಾಲ್ ಹುಸೇನ್ ಅವರ ಬಗ್ಗೆ. ನೋಡಿ, 9ನೇ ತಾರೀಕು 200% ಡಿ ಕೆ ಶಿವಕುಮಾರ್ ಅವರು CM ಆಗ್ತಾರೆ. ಈ ಮಾತನ್ನು ಹೇಳ್ತಿದ್ದಾರೆ. ಸರ್, ನೀವೇನಂತೀರಿ? 2026ಕ್ಕೆ ನೀವು ನಿಮ್ಮ ಆಡಳಿತವನ್ನು ನಿರೀಕ್ಷಿಸಬಹುದಾ? ಮಾಧ್ಯಮದವರ ಪ್ರಶ್ನೆಗೆ ವಿಧಾನಸೌಧದಲ್ಲೇ ಆ ವಿಜುವಲ್ ನೋಡಿದ್ರೆ ನೀವು ಸ್ಪಷ್ಟವಾಗಿ ಕಾಣಿಸುತ್ತೆ. ಅಷ್ಟಕ್ಕೂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದೇನು, ಏನಾಗಬಹುದು, ಏನು ಕ್ಷಿಪ್ರ ಕ್ರಾಂತಿ? ಡಿ ಕೆ ಶಿವಕುಮಾರ್ ಅವರ ಬಣದಲ್ಲೇ ಚರ್ಚೆ ಆಗ್ತಿರುವಂಥದ್ದು ಶ್ರೀಲಂಕಾದ ರೆಸಾರ್ಟ್ ಪಾಲಿಟಿಕ್ಸ್. ಏನು ಹೇಳಿದ್ರು ಮೊದಲಿಗೆ ನೋಡ್ಬಿಡಿ. ನೋಡಿ, 21 ಶಾಸಕರು ಅಷ್ಟೇ ಇರೋದು, ಹೆಚ್ಚಿಗೆ ಏನೂ ಇಲ್ಲ. 21 ಶಾಸಕರು ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ನಿಂತಿದ್ದಾರೆ. 137 ಶಾಸಕರ ಪೈಕಿ, ಹಾಲಿ ಕಾಂಗ್ರೆಸ್ ಶಾಸಕರ ಪೈಕಿ. ಅಲ್ಲಿಗೆ 21 ಜನ ಹೋದರೆ ಏನಾಗಬಹುದು? ಮ್ಯಾಜಿಕ್ ನಂಬರ್ ಸ್ವಲ್ಪ ಕಮ್ಮಿ ಆಗತ್ತೆ. ಇಷ್ಟು ದಿನ ನೋಡಿ, ಹೈದರಾಬಾದ್ಗೆ ಕೆಲವರು ಹೋಗಿ ಕೂತ್ಕೋತಿದ್ರು, ಸರ್ಕಾರವನ್ನು ಕೆಡುವಂತಹ ಪ್ರಯತ್ನಗಳು ಮಾಡಿದ್ರೆ. ಯಡಿಯೂರಪ್ಪ ಅವರ ಸರ್ಕಾರಕ್ಕೆ ಒಂದು ನಡುಕ ಹುಟ್ಟಿಸಿದ್ದು ಹೊನ್ನಾಳಿ ಶಾಸಕರಾಗಿದ್ದಂಥವ್ರು. ಆ ಅಧ್ಯಾಯಗಳನ್ನು ಕೂಡ ರಾಜ್ಯದ ಜನ ನೋಡಿದ್ದಾರೆ. ಆ ನಂತರದಲ್ಲಿ ಬಾಂಬೆಯಲ್ಲಿ ಇದೇ ರಮೇಶ್ ಜಾರಕಿಹೊಳಿ ಅವರು ಕೂತು ಕಾಂಗ್ರೆಸ್ JDS ಮೈತ್ರಿ ಸರ್ಕಾರವನ್ನು ಕೆಡವುದ್ರು. ಅದರಲ್ಲೂ ಈ 2008-2013 ಮಧ್ಯೆ ರಾಜ್ಯ ಎಷ್ಟರ ಮಟ್ಟಿಗೆ ಅತಂತ್ರ ಸರ್ಕಾರವನ್ನು ನೋಡ್ತು ಅಂದರೆ, ಯಾವಾಗ ಯಾರು ಬದಲಾಗ್ತಾರೆ ಗೊತ್ತಿಲ್ಲ. ಆದರೂ 3 ಬದಲಾದರು, ಯಡಿಯೂರಪ್ಪ ಅವರು, ಸದಾನಂದ ಗೌಡರು, ಜಗದೀಶ್ ಶೆಟ್ಟರ್. ಅದೀಗ 137 ಶಾಸಕರಿದ್ದರೂ ಕೂಡ, ಒಂದು ಬಲಿಷ್ಠ ಬಹುಮತದ ಸರ್ಕಾರ ಇದ್ರೂ ಕೂಡ ಯಾಕೆ ಅಧಿಕಾರ ಹಂಚಿಕೆ ಆಗಿದೆ, ಆ ಒಪ್ಪಂದದ ಪ್ರಕಾರ ನಡೀಬೇಕು ಅನ್ನೋ PR ಸ್ಟಂಟ್ ಈಗಲೂ ಕೂಡ ನರೇಟಿವ್ ಸೆಟ್ ಮಾಡ್ತಾನೆ ಇದೆ. ಇಕ್ಬಾಲ್ ಹುಸೇನ್, ಶಿವಗಂಗಾ ಬಸವರಾಜು, ನಯನ ಮೋಟಮ್ಮ, ಶರತ್ ಬಚ್ಚೇಗೌಡರು, ಇಂಥವರೆಲ್ಲರೂ ಕೂಡ ಮಾತಾಡ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು CM ಆಗ್ತಾರಾ? ಹೈಕಮಾಂಡ್ ಭೇಟಿಗೆ ಖುದ್ದು ಡಿ ಕೆ ಶಿವಕುಮಾರ್ ಅವರೇ ಹೋಗಿ ಬಂದರೂ ಕೂಡ ಅವರನ್ನು ಕ್ಯಾರೆ ಅನ್ನಲಿಲ್ಲ ರಾಹುಲ್ ಗಾಂಧಿ ಅವರು. ಇದರ ಮಧ್ಯೆ ನಿಮಗೆ ತುಂಬ ಸೂಕ್ಷ್ಮವಾದ ಇನ್ನೊಂದು ವಿಚಾರ ಹೇಳಬೇಕು. ಶಿವಗಿರಿಯಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದು ಮಠ ಏನಿದೆ, ಸನ್ನಿಧಿ ಇದೆ, ಒಂದು ಜೀವಂತ ಸಂಸತ್, ಸಾಮಾಜಿಕ ನ್ಯಾಯವನ್ನು ಪರಿಪಾಲಿಸುವಂತಹ ಮತ್ತು ತಾರತಮ್ಯಗಳ ಬುಡಕ್ಕೆ ಕಾವು ಕೊಡುವಂತಹ, ಮದ್ದು ಅರಿಯುವಂತಹ ಜಾಗ ಏನಿದೆ, ಜಾತಿ ವ್ಯವಸ್ಥೆಯನ್ನು ಕಿತ್ತು ಬಿಸಾಕಿ ಒಂದೇ ಧರ್ಮ, ಒಂದೇ ಮತ, ಒಂದೇ ದೇವರು ಅನ್ನುವಂತಹ ದೊಡ್ಡ ಮಂತ್ರವನ್ನು ಕೊಟ್ಟು ಶಿಕ್ಷಿತರಾಗಿ, ಜಾಗೃತರಾಗಿ, ಸಂಘಟಿತರಾಗಿ ಅನ್ನುವಂತಹ ನಿಜವಾದ ಸಾಮಾಜಿಕ ಹೊಣೆಗಾರಿಕೆಯನ್ನು ತುಂಬಿ ಹೋದಂತಹ ಮಹಾನ್ ಪುರುಷ, ಮಹಾನ್ ಮಾನವತಾವಾದಿ ನಾರಾಯಣ ಗುರುಗಳ ಸನ್ನಿಧಿಯಲ್ಲಿ KC ವೇಣುಗೋಪಾಲ್ ಅವರು ಮತ್ತು ಸಿದ್ದರಾಮಯ್ಯ ಅವರು ತುಂಬ ಸ್ಪಷ್ಟವಾಗಿ ಮೆಸೇಜ್ ಕೊಟ್ಟಿರುವಂಥದ್ದು ವೇದಿಕೆಯಲ್ಲಿ, ಅಲ್ಲಿ ಶಿವಗಿರಿಯಲ್ಲಿ. ಮಲಯಾಳಂನ ಸ್ಪೀಚ್ ತುಂಬ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಪೂರ್ಣಾವಧಿಗೆ ಸಿದ್ದರಾಮಯ್ಯ ಅವರು ಇರ್ತಾರೆ ಅನ್ನೋದನ್ನು ಆ ವೇದಿಕೆಯಲ್ಲೇ ಹೇಳಿದ್ದಾರೆ. ನಾರಾಯಣ ಗುರುಗಳ ಸನ್ನಿಧಿಯಲ್ಲಿ 31ನೇ ತಾರೀಕು ಕೇರಳದಲ್ಲಿ ಹಾಲಿ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಮತ್ತು ಸಿದ್ದರಾಮಯ್ಯ ಅವರು ಪರಸ್ಪರ ಭೇಟಿ ಆಗ್ತಾರೆ. ಕೇರಳದ ಕೋಗಿಲು ಕ್ರಾಸ್ನ ಒಂದು ಕೋಗಿಲು ಲೇಔಟ್ನ ಒಂದು ಸಣ್ಣ ಪ್ರಕರಣ, ಅಲ್ಲಿ ಚರ್ಚೆ ಆಗೋದಿಲ್ಲ. ಇಬ್ಬರೂ ಕೂಡ ಹೇಳಿ ಕೇಳಿ ಹಿಂದುಳಿದ ಸಮಾಜಗಳ ನಾಯಕರು, ಒಬ್ಬರು ಕುರುಬ ಸಮಾಜ, ಇನ್ನೊಬ್ಬರು ಈಡಿಗ ಸಮಾಜ. ಇಬ್ಬರೂ ಕೂಡ ಯಾವ ಒಂದು ಸಣ್ಣ ಕೊಂಕು ಇಲ್ಲದಂತೆ ಸಮಾಜವಾದಿಗಳಿಬ್ಬರು ಹೇಗೆ ಭೇಟಿ ಆದರೆ ಎಷ್ಟು ನೋಡೋ ಖುಷಿ ಇರಬಹುದು ಕೆಲವರಿಗೆ, ಅಷ್ಟೇ ಖುಷಿಯಲ್ಲಿ ಆ ಚಿತ್ರಣ ಕಾಣುತ್ತೆ. ಆದರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಪ್ಲಾನ್ ಏನು? ಇಷ್ಟೂ ದಿನ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಚರ್ಚೆ ಆಗ್ತಿರೋ ವಿಚಾರ 21 ಶಾಸಕರ ಜೊತೆಯಲ್ಲಿ ಮಹತ್ವದ ಮೆಸೇಜ್ ಕೊಡುವಂಥದ್ದು. 9ನೇ ತಾರೀಕು ತನಕ ಕಾಯ್ತಾರೆ. 9ನೇ ತಾರೀಕು ಏನೂ ಆಗಲಿಲ್ಲ ಅಂದರೆ ಮಹಾಕ್ರಾಂತಿ, ದೊಡ್ಡ ದಂಗೆ ನಡೆಯುತ್ತೆ. ಬಂಡಾಯ ಹೇಗಿರುತ್ತೆ ಅಂತ ಇಡೀ ದೇಶ ನೋಡುತ್ತೆ. ಈ ಮೆಸೇಜನ್ನು ಕೆಲವರು ಈಗ ಯಾರೆಲ್ಲ
ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ಹೇಳ್ತಿದ್ರೆ ಶಾಸಕರು ಅವರೇ ಅವರ ಆಪ್ತರ ಮುಂದೆ ಮಾತಾಡ್ಕೊಳ್ತಿರುವಂಥದ್ದು. ಇಷ್ಟು ದಿನ ಇಡೀ ದೇಶದೊಳಗಡೆ ಮಾತ್ರ ಅವರವರ ಶಾಸಕರನ್ನು ಕರ್ಕೊಂಡೋಗಿ ಒಂದು ಸರ್ಕಾರಕ್ಕೆ ಒತ್ತಡ ಹಾಕುವಂತಹ, ನೀವು ಸಚಿನ್ ಪೈಲಟ್ಸ್ ಅವರ ಸರ್ಕಾರ ಇರಬಹುದು, ಇಲ್ಲಿ ಮಧ್ಯಪ್ರದೇಶದಲ್ಲಿ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರ ಟೀಮ್ ಬಂದಾಗ ಸಾಕಷ್ಟು ಪ್ರಯೋಗಗಳಿಗೆ ಇವರೇ ಟ್ರಬಲ್ ಶೂಟರ್ ಆಗಿದ್ದವರು, ಇವರೇ ಸಹಕಾರ ನೀಡಿದ್ದವರು. ಈಗ ಅದೇ ಟ್ರಬಲ್ ಶೂಟರ್ ಎಂತಹ ಬಂಡಾಯವನ್ನು ದೆಹಲಿಗೆ ತಲುಪಿಸಬಹುದು. ಸಿದ್ದರಾಮಯ್ಯ ಅವರ ವಿರುದ್ಧ ನೇರವಾಗಿ ಏನೇ ಮಾಡಿದ್ರು ಅಹಿಂದ ವಿರೋಧ ಕಟ್ಕೋಬೇಕಾಗತ್ತೆ. ನಾಳೆ ಇದೇ ರಾಜ್ಯದಲ್ಲೇ ರಾಜಕಾರಣ ಮಾಡಬೇಕು. ಎಲ್ಲಪ್ಪ ನಾನು ದೆಹಲಿಗೆ ಹೋಗ್ತೀನಿ ಅಂದರೂ ಕೂಡ ಇಲ್ಲಿಂದಲೇ ಗೆದ್ದೋಗ್ಬೇಕು. ಇದೇ ಅಹಿಂದ ಮತವರ್ಗಗಳ ಮತ ಬ್ಯಾಂಕ್ನ ಮೂಲಕವೇ ಅವರನ್ನು ವಿಶ್ವಾಸಕ್ಕೆ ತಗೊಂಡೇ ಹೋಗಬೇಕು ಒಂದು ಅಂದಾಜಿನ ಪ್ರಕಾರ. ಯಾಕಂದರೆ ರಾಜ್ಯದಲ್ಲಿ ಹಾಲಿ ಶಾಸಕರು ಯಾರಿದ್ದಾರೆ, ಕೆಲವರು ಅವರಲ್ಲಿ ಶ್ರೀಲಂಕಾದಲ್ಲಿ ಬಹುಪಾಲು ರೆಸಾರ್ಟ್ಗಳನ್ನು ಹೊಂದಿರುವಂಥವ್ರು ಇದ್ದಾರೆ, ಹಾಲಿ ಶಾಸಕರು. ಅದರಲ್ಲೂ ಡಿ.ಕೆ. ಶಿವಕುಮಾರ್ ಅವರ ಬಣದ ಶಾಸಕರು. ಅಂತಹ ರೆಸಾರ್ಟ್ಗಳಿಗೆ 21 ಶಾಸಕರನ್ನು ಕರ್ಕೊಂಡು ಹೋಗೋದು ಸಾಧ್ಯ ಆದರೆ ರಾಜೀನಾಮಾ ಪತ್ರಗಳನ್ನು ಕಳಿಸುವಂಥದ್ದು, ಒತ್ತಡ ಹೇರುವಂಥದ್ದು. ಸಿದ್ದರಾಮಯ್ಯ ಅವರು ಬಗ್ತಾರ ನೋಡಿ. ಬೆಳಗಾವಿಯ ಸರ್ಕ್ಯೂಟ್ ಹೌಸ್ನಲ್ಲಿ ಅನಾರೋಗ್ಯ ಸಮಸ್ಯೆಯಿಂದ 2 ದಿನ ಸದನಕ್ಕೆ ಹೋಗದೇ ಇದ್ದಾಗ BJP JDSನ 10-20 ಶಾಸಕರು ಹೋಗಿ ಭೇಟಿ ಮಾಡಿ, ಸರ್ ಹೇಗಿದ್ದೀರಿ, ನೀವು ತಲೆ ಕೆಡಿಸ್ಕೋಬೇಡಿ, ಏನೇ ಸಮಸ್ಯೆ ಆದರೂ ನಿಮ್ಮ ಪರವಾಗಿ ನಾವು ಧ್ವನಿ ಎತ್ತುತ್ತೀವಿ, ಒಂದು ವೇಳೆ ನೀವು ಮ್ಯಾಜಿಕ್ ನಂಬರ್ ಸಾಬೀತುಪಡಿಸಬೇಕು ಅಂದರೂ ಕೂಡ ನಮ್ಮ ಬಾಹ್ಯ ಬೆಂಬಲ ಇರುತ್ತೆ, ನೀವು ಯೋಚನೆ ಮಾಡಬೇಡಿ. ರಮೇಶ್ ಜಾರಕಿಹೊಳಿ ಅವರು ಮೆಸೇಜ್ ಕೊಟ್ಟು ಬಂದಿದ್ದಾರೆ. ಹಾಗೆ ನೋಡಿದ್ರೆ ಡಿ.ಕೆ. ಶಿವಕುಮಾರ್ ಅವರ ಮಹಾಬಂಡಾಯ ಅಥವಾ ಶ್ರೀಲಂಕಾಗೇನೋ ಹೋಗ್ತಾರೆ ಎನ್ನಲಾಗ್ತಿರುವಂತಹ ಚರ್ಚೆ 21 ಶಾಸಕರನ್ನ, ಅಂದರೆ ಸಮುದ್ರದ ಆಚೆಗೆ ಈಗ ರೆಸಾರ್ಟ್ ರಾಜಕಾರಣ ಶುರು ಮಾಡ್ತಾರೆ ಅನ್ನೋದಾದರೆ ಇನ್ನು ಏನೆಲ್ಲ ಅಧ್ಯಾಯಗಳನ್ನು ರಾಜ್ಯದ ಜನ ನೋಡಬೇಕಾಗತ್ತೆ. ಅವರವರ ಅರ್ಹತೆ, ಅವರವರ ನಡವಳಿಕೆ, ಅವರವರ ವ್ಯಕ್ತಿತ್ವಗಳು ಅವರಿಗೆ ಸೂಕ್ತವಾದ ಪಟ್ಟಗಳನ್ನು ಕೊಡುತ್ತೆ. ಅದು ಪ್ರಕೃತಿ ಕೊಡುತ್ತೆ, ಪ್ರಜಾಪ್ರಭುತ್ವ ಕೊಡುತ್ತೆ, ಪ್ರಜೆಗಳು ಕೊಡ್ತಾರೆ. ನನ್ನ ಹತ್ರ ದುಡ್ಡಿದೆ, ನಾನೇನು ಬೇಕಾದ್ರೂ ತಗೋಬಹುದು ಅಂದರೆ ಎಲ್ಲವೂ ಆಗೋದೇ ಇಲ್ಲ. ಹೈಕಮಾಂಡ್ ಕೂಡ ಇದೇ ಮೆಸೇಜ್ ಕೊಟ್ಟಿದೆ. KC ವೇಣುಗೋಪಾಲ್ ಅವರು ಬೈದು ಕಳಿಸಿದ್ದಾರೆ. ರಾಹುಲ್ ಗಾಂಧಿಯವರು 9ನೇ ತಾರೀಕು ಕರೆಸಿದ್ರೆ ಓಕೆ, ಇಲ್ಲ ಅಂದರೆ ನಾವು ಕೂಡ ನಮ್ಮ ಪ್ರಯತ್ನಗಳನ್ನು ನಾವು ಮಾಡ್ತೀವಿ, ನಮ್ಮ ಪ್ರಾರ್ಥನೆಗಳನ್ನು ನಮ್ಮ ಪ್ರಯತ್ನಗಳನ್ನು ನಾವು ನಿಲ್ಲಿಸೋದಿಲ್ಲ. ಅದಕ್ಕೆ ಇರಬಹುದು ಡಿ.ಕೆ. ಸುರೇಶ್ ಅವರು ಒಂದು ಮೆಸೇಜ್ ಹಾಕಿದ್ರು, ಪೋಸ್ಟ್ ಹಾಕಿದ್ರು, ಗುರಿ ತಲುಪುವ ತನಕ ವಿಶ್ರಮಿಸದಿರಬೇಕು. ಯಾಕೆ ಹಾಕಿದ್ರೋ ಏನು ಹಾಕಿದ್ರೋ ಗೊತ್ತಿಲ್ಲ. ಆದರೆ ಆ ಬಣದಲ್ಲಿ ಮತ್ತು ಈಗ ಚರ್ಚೆ ಆಗ್ತಿರೋ ವಿಚಾರ, ಅದರ ಸತ್ಯಾಸತ್ಯತೆಯನ್ನು ಕೂಡ ಆ ನಾಯಕರೇ ಹೇಳಬೇಕಾಗುತ್ತೆ. 9ನೇ ತಾರೀಕಿನ ನಂತರ ಅಥವಾ ಸಂಕ್ರಾಂತಿಯ ನಂತರ ಈ ಅಸಲಿ ಅಧ್ಯಾಯ ದೇಶದಾಚೆಗೆ ರೆಸಾರ್ಟ್ ರಾಜಕಾರಣ ಮಾಡಬೇಕು ಅನ್ನೋ ಮಟ್ಟಿಗೆ ಇಡೀ ದೇಶ ನೋಡಲಿ ಬಂಡಾಯ ಎಂಥದ್ದು ಅನ್ನೋ ಮಟ್ಟಿಗೆ ಆ ಬಣದ ನಾಯಕರು ಮಾತಾಡ್ಕೊಳ್ತಿದ್ದಾರೆ ಎನ್ನಬಹುದಾದಂತಹ ಈ ಪ್ರಕರಣ ಬೇರೆ ದಿಕ್ಕಿಗೆ ಸಾಗ್ತಾ ಇದೆ. ಆದರೆ ಸಿದ್ದರಾಮಯ್ಯ ಅವರನ್ನು ನೇರ ಇವ್ರು ಯಾರೂ ಕೂಡ ಟಚ್ ಮಾಡಲಿಕ್ಕಾಗಲಿ ಫೇಸ್ ಮಾಡಲಿಕ್ಕಾಗಲಿ ಸಾಧ್ಯನೇ ಇಲ್ಲ. ಆದಾಗ್ಯೂ ನಾವು 21 ಶಾಸಕರ ಬದಲಿಗೆ ಆ ನಂತರದಲ್ಲಿ ಒಂದು 20 ಶಾಸಕರನ್ನು ಸೆಳೆಯುವಂತಹ ಪ್ರಯತ್ನಗಳಾಗಬಹುದಾ? ಯಾಕಂದರೆ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಿರೋ ಮಟ್ಟಿಗೆ ಸುಮಾರು 500 ಕೋಟಿ ರೂಪಾಯಿಗಳ ಪ್ಲಾನ್ ಶಾಸಕರ ಖರೀದಿ BJP ಕೂಡ ಆರೋಪ ಮಾಡ್ತಿದೆ. ಅರೆ ಕಾಂಗ್ರೆಸ್ನವರೇ ಕಾಂಗ್ರೆಸ್ನಲ್ಲಿ ಕುದುರೆ ವ್ಯಾಪಾರ ಮಾಡ್ತಿದ್ದಾರೆ ಅಂದರೆ ಯಾರನ್ನು ವಿಶ್ವಾಸದಲ್ಲಿ ಇಟ್ಕೊಂಡಿದ್ದಾರೆ ಅಂತ ಗೇಲಿ ಮಾಡ್ತಿದ್ದಾರೆ. ಅದೇನೇ ಇರಬಹುದು. ಆದರೆ ಶಾಸಕಾಂಗ ಪಕ್ಷದ ನಾಯಕ, ಸಂವಿಧಾನದತ್ತವಾಗಿ ಶಾಸಕಾಂಗ ಪಕ್ಷದ ನಾಯಕ ಯಾರನ್ನು ಮುಖ್ಯಮಂತ್ರಿ ಅಂತ ಆಯ್ಕೆ ಮಾಡಿದ್ದಾರೆ, ಅವತ್ತು ಒಪ್ಪಂದ ಆಗಿತ್ತಾ ಇಲ್ವಾ, ಸಾಕ್ಷಿ ಹೇಳಬೇಕಿದೆ ಹೈಕಮಾಂಡ್. ಇಲ್ಲಾಂದರೆ ಬಹುದೊಡ್ಡ ಅಹಿಂದ ವಿರೋಧವನ್ನು ಕಟ್ಕೋಬೇಕಾಗುತ್ತೆ. ಕೇರಳ ಚುನಾವಣೆ ಇದೆ, ತಮಿಳುನಾಡು, ಪಶ್ಚಿಮ ಬಂಗಾಳ ಎಲ್ಲ ಕಡೆ ಅಹಿಂದ ವರ್ಗಗಳ ಪ್ರಾಬಲ್ಯವೇ ಇರುವಂಥದ್ದು. ಇಂತಹ ಸಂದರ್ಭದಲ್ಲಿ ಈ ಶ್ರೀಲಂಕಾದ ರೆಸಾರ್ಟ್ ರಾಜಕಾರಣ ವರ್ಕೌಟ್ ಆಗಬಹುದಾ? ಅಲ್ಲಿ ಕೂರಲೇಬೇಕು ಅಂತ ಪಟ್ಟು ಹಿಡಿದಿರುವಂತಹವರ ಹಠ ಏನಾಗಬಹುದು? ಕಮೆಂಟ್.